ಅಪ್ಪ ಬುತ್ತಿ ಹಿಡಿಯಪ್ಪ, ಊಟ ಆದ್ರೂ ಮಾಡಪ್ಪ. ಬಾ ಮಗು ಮಾಸಿದ್ದೇಶ. ಆಗಲಿ ಅಪ್ಪ. ನೀನು ಊಟ ಮಾಡುವ ಮಗು. ಆಗಲಿ ತಂದೆ. ತಂದೆ, ನಾನು ದಿನದಂತೆ ಇಂದು ಊಟ ಮಾಡುವುದಿಲ್ಲ ನೋಡಪ್ಪ. ಏಕೆ ಮಗು ಇವತ್ತೇಕೆ ಊಟ ಮಾಡುದಿಲ್ಲ ಎಂದು ಹಠ ಹಿಡಿದ್ರಿಯಪ್ಪ? ನಿನ್ನ ತಾಯಿ ನಿನಗೇನಾದರೂ ಬೈದಿದ್ದಾಳೆ? ಹೇಳು ಮಗು, ಹೇಳು. ತಂದೆ, ನನ್ನ ತಾಯಿಯೂ ನನಗೇನು ಅಂದಿಲ್ಲ. ಆದರೆ ಎಂಬ ಆಧಾರದ ಮಾತೇಕೆ ಮಾಸಿದ್ದೇಶ? ಅಂತದೇನಿದೆ ಹೇಳು, ನೀನು ಬೇಡದೇನು ಕೊಡುವೆನು? ತಂದೆ, ನಾನು ಬೇಡಿದನು ನಿಜವಾಗಲೂ ಕೊಡುವಿರಾ ತಂದೆ? ನಿಜವಾಗಿ ಕೊಡ್ತೀನಿ ಮಗು, ಚಿಂತಿಸಬೇಡ. ತಂದೆ, ನನ್ನ ತಾಯಿ ಹೀಗೆಂದು ಹೇಳಿರೋಳು. ಮಗು, ನಿನ್ನ ತಂದೆ ಹತ್ತಿರ ಹೋಗಿ ಬೆನ್ನು ಭುಜದ ವರವನ್ನು ಪಡೆದುಕೊಂಡು ಬಾ ಎಂದು ಹೇಳಿದರು. ನನ್ನ ತಾಯಿಯವರು ಹೇಳಿದ ಪ್ರಕಾರ ನನಗೆಂದು ಬೆನ್ನು ಭುಜ ಅವರ ಕೊಡಲೇಬೇಕಪ್ಪ. ಮಾಧುಲಿಂಗ, ಈ ಯುಗದಲ್ಲಿ ಬೆನ್ನು ಭುಜ ಕೇಳಬೇಡ ಮಗು, ಮರೆತು ಬಿಡು. ಛೇ ತಂದೆ, ಬೇಡಿದನು ಕೊಡುವೆನೆಂದು ಈ ಮೊದಲೇ ನನಗ ಉತ್ತರ ಕೊಟ್ಟಿರುವಿರಿ. ಅದರಂತೆ ನನಗೆಂದು ಬೇಕೇ ಬೇಕಪ್ಪ. ಮಗು ಕೇಳಪ್ಪ, ಕೇಳು. ಅವತಾರಿಗಳು ಹುಟ್ಟಿ ಬರುವರು. ಅವರು ಹುಟ್ಟಿ ಬಂದು ನಿನ್ನನ್ನು ಅಗಲಿಸುವರು. ಈ ವಿಷಯ ತೆಗೆಯಬೇಡ, ಮರೆತು ಬಿಡು ಮಗು, ಮರೆತು ಬಿಡು. ತಂದೆ, 1000 ವರ್ಷ ಇದ್ದರೂ ಸಾವು ತಪ್ಪದಲ್ಲ, 100 ವರ್ಷವಿದ್ದರೂ ಬೇರಾಗೋದು ತಪ್ಪದಲ್ಲ. ತಮ್ಮಗಳು ಹುಟ್ಟಿ ಬಂದು ಅವರು ಈ ಜಗದಿಂದ ನಿನ್ನನ್ನು ದೂರ ಮಾಡಿದ್ರು ಪರವಾಗಿಲ್ಲ. ಈ ಫಲಗಳು ಮಾತ್ರ ಬೇಕೇ ಬೇಕು ತಂದೆ. ಹೇಳಪ್ಪ ಮಗು, ಹೇಳು. ಹಿಡಿಯಪ್ಪ, ತೆಗೆದುಕೊಂಡು ಹೋಗು. ನಿಮ್ಮ ತಾಯಿಗೆ ಸೇವಿಸಲು ಹೇಳು ಮಗು. ಜೈ ಗುರು ಸೋಮಲಿಂಗೇಶ್ವರ. 4 ಕಾರಿಕದಿಂದ 4 ಮಂದಿ ಧರ್ಮರು ಜನಿಸುವರು. 1 ನಿಂಬೆ ಹಣ್ಣಿನಿಂದ ಒಬ್ಬಳು ಜೋಸ್ತಾಶ್ರೀ ಹಣ್ಣು ಮಗಳು ಜನಿಸುವಳು. ತಿಳಿಯುತ್ತೇನಪ್ಪ ಮಗು? ಆಗಲಿ ತಂದೆ, ನಾನಿನ್ನು ಅರಮನೆಗೆ ಹೋಗುವೆನು ತಂದೆ. ಕಲ್ಯಾಣವಾಗಲಿ, ಹೋಗಿ ಬರುವಂತ ನಾವು. ದೇವ ಸೋಮಲಿಂಗೇಶ್ವರ, ನಿನ್ನಾಟ ಜಗಕ್ಕಂತೂ ತಿಳಿಯದು ದೇವ. ಮಾಯ ಮಕನಾಪುರದ ಶಿವಸ್ಥಾನದ ಶಿವಯೋಗಿಗಳೇ, ನಿಮ್ಮ ಶಿಷ್ಯರೊಂದಿಗೆ ಬಂದು ಮಾಯವಾದಿರ. ಬಂದೆನು ದೇವ, ಬಂದೆ. ಮಗು ಬಾರಪ್ಪ. ಅಮ್ಮ, ತಾಯಿ, ತಾವು ಹೇಳಿದ ಪ್ರಕಾರ ನಾನು ನನ್ನ ತಂದೆ ಹತ್ತಿರ ಹೋಗಿ ವರವನ್ನು ಪಡೆದುಕೊಂಡು ಬಂದಿದ್ದೇನೆ. ತೆಗೆದುಕೋರಮ್ಮ ಈ ಕಾರಿಕ ಭಂಡಾರವನ್ನು. ಆಗಲಿ ಮಗು, ನಿಮ್ಮ ತಂದೆಯವರು ಹೇಳಿದ ಪ್ರಕಾರ ಸ್ವೀಕರಿಸುವ ಮಗು. ಅಮ್ಮ, ತಾಯಿ, 4 ಕಾರಿಕದಿಂದ 4 ಮಂದಿ ಧರ್ಮರು ಜನಿಸಿ ಬರುವರೆಂದು ಹೇಳಿದರು. 1 ನಿಂಬೆ ಹಣ್ಣಿನಿಂದ ಒಬ್ಬಳು ದೇವತಾಸ್ತ್ರೀ ಹೆಣ್ಣು ಮಗಳು ಜನಿಸಿ ಬರುವರೆಂದು ಹೇಳಿದರು. ತಾಯಿ, ಮಗು, ನಿಮ್ಮ ತಂದೆಯವರು ಕೊಟ್ಟ ವರದಿಂದ ವಿಷಯ ಏನಾದರೂ ತಿಳಿಸಿರಬೇಕಲ್ಲ ಮಗು. ನಿಮ್ಮ ತಂದೆಯವರು
ತಾಯಿ, 4 ಖಾರಿಕದಿಂದ 4 ಮಂದಿ ಧರ್ಮರು ಜನಿಸಿ ಬರುವರೆಂದು ಹೇಳಿದರು. 1 ನಿಂಬೆ ಹಣ್ಣಿನಿಂದ ಒಬ್ಬಳು ದೇವತಾಸ್ತ್ರೀ ಹೆಣ್ಣುಮಗಳು ಜನಿಸಿ ಬರುವರೆಂದು ಹೇಳಿದರು. ತಾಯಿ, ಅಮ್ಮ, ನಾನಿನ್ನು ತಂದೆಯವರಿಗೆ ಬುದ್ಧಿಯನ್ನು ಒಯ್ಯುತ್ತೇನೆ. ಹೋಗಿ ಬಾ ಮಗು. ಆಗಲಿ ತಾಯಿ. ದೇವ ಜಗದ ರಕ್ಷಕ, ಜಗದ ರಕ್ಷಕ, ನೀತಿ ನಾಯಕ, ಪಾರ್ವತಿ ಪರಶಿವನ ಪುತ್ರನಾಗಿ ತೊರಳಿಯ ಜೀವನ ಪಾವನ ಮಾಡಿದ ಪತಿದೇವ, ನಿನ್ನ ನಾಮ ಸ್ಮರಣೆ ನನಗೆ ಪಂಚಾಮೃತವಾಯ್ತು ಪತಿದೇವ. ಓಂ ನಮಃ ಶಿವಾಯ. ಅಮ್ಮ, ಅಮ್ಮ, ಬಂದಿಯ ಮಗು ಮಾದು? ಹೌದು ಸಿದ್ಧ, ಬಿಳಣ ಸಿದ್ಧ. ಬನ್ನಿರು. ನಿಮ್ಮ ಅಣ್ಣನ ಹೆಗಲ ಮ್ಯಾಗಿನ ಕೊಡವು ಇಳಿವಿರಿ. ಆಗಲಿ ತಾಯಿ, ಆಗಲಿ ತಾಯಿ. ಅಣ್ಣ, ನಮ್ಮೆಲ್ಲರ ಸಲುವಾಗಿ ಎಷ್ಟೊಂದು ದುಡಿವೆ ಅಣ್ಣ. ಅಣ್ಣ ಮಾದಣ್ಣ, ನೀನು ಮಾಡು ಕೆಲಸವನ್ನು ಇನ್ನು ಮ್ಯಾಗೆ ನಾವಿಬ್ಬರು ಮಾಡುತ್ತೇವೆ. ನೀನು ಇಷ್ಟು ಕಷ್ಟಪಡುವುದು ಬೇಡಣ್ಣ, ಬೇಡ. ತಮ್ಮಗಳೇರ್ಯ, ನೀವು ಉಂಡುಟ್ಟು ಸುಖವಾಗಿ ಆಟ ಆಡುತ್ತಿದ್ದರೆ ಸಾಕು. ಕೆಲಸದ ಬಗ್ಗೆ ನಿಮಗೆ ಕಾಳಜಿ ತಮ್ಮಗಳೇರ್ಯ. ಇಲ್ಲ ಅಣ್ಣ, ಅಣ್ಣ ತಮ್ಮರ ಹೃದಯ ಬೇರೆದ್ದಾರೆ, ಜೀವಾತ್ಮ ಮಾತ್ರ ಒಂದೇ. ನೀನಿಷ್ಟು ಕಷ್ಟಪಡುವುದು ಬೇಡಣ್ಣ, ಬೇಡ. ಅದೇನಿಲ್ಲ ತಮ್ಮಂದಿರಿ, ನಿಮ್ಮ ಮಾತನ್ನು ಕೇಳಿ ಎಣ್ಣ ಹೃದಯಕ್ಕೆ ಹೂವನ್ನು ಅರ್ಪಿಸಿದ ಅಂತ ಆಯ್ತು ತಮ್ಮಗಳೇರ್ಯ. ತಾಯಿ, ತಮ್ಮಗಳ ಮಾತು ಕೇಳಿದ್ಯಾ ತಾಯಿ? ಹೇಳಿದೆ ಮಗು. ಮಕ್ಕಳೇ, ಈ ಮನೆಯ ಕಾರ್ವರನು ನಿಮ್ಮ ಅಣ್ಣ ಮಾಸಿದನೆ ಮಾಡುವನು. ಅವನು ಹೇಳಿದ ಪ್ರಕಾರ ನಡೆದುಕೊಂಡು ಹೋಗರಿ. ಮಾದುಲಿಂಗ, ಕನ್ನ ಮುತ್ಯ, ಸೋಮನ ಮುತ್ಯ ಬರಲಿಲ್ಲಪ್ಪ ಮನೆಗೆ. ತಾಯಿ, ಅವರು ಗಾಡಿನ ಮನೆಯಲ್ಲಿ ಮಲ್ಲವಿದ ಗದವಿದ ಕಲಿಯುತ್ತಿದ್ದಾರೆ. ಅವರಿಗೆ ನಾನೇ ಬುದ್ಧಿ ಕೊಟ್ಟು ಬರುತ್ತೇನೆ ತಾಯಿ. ಆಗಲಿ ಮಗು. ತಾಯಿ, ಅಣ್ಣ, ನಾವಿಂದು ನಾಡಿನ 4 ದಿಕ್ಕುಗಳನ್ನು ನೋಡಿಕೊಂಡು ಬರ್ಬೇಕಂತ ನಾಡಿನ 4 ದಿಕ್ಕುಗಳನ್ನು ನೋಡಿಕೊಂಡು ಬರ್ಬೇಕಂತ ವಿಚಾರ ಹಾಕಿಕೊಂಡಿದ್ದೇವೆ. ಅದಕ್ಕಾಗಿ ತಮ್ಮ ಅಪ್ಪಣೆ ಕೊಟ್ಟರೆ ಒಳ್ಳೆಯದಾಗುತ್ತದೆ ತಾಯಿ. ಅಣ್ಣ, ಅಪ್ಪಣೆ ಮಾಡಿರಿ. ಹೌದವ್ವ ಅಣ್ಣ, ಎಂದು ನಾವು ನಾಡಿ 4 ದಿಕ್ಕುಗಳನ್ನು ನೋಡಲೇಬೇಕಾಗಿದೆ. ಆಶೀರ್ವದಿಸರೇ ನಮ್ಮದು. ಆಗಲಿ ತಮ್ಮಂದಿರಿ, ನಾಡು ನಾಡಲು ಹೋಗುತ್ತೇನೆ ಅಂದ್ರೆ ನನಗೂ ಅತಿ ಆನಂದವಾಯ್ತು. ತಮ್ಮಗಳರ್ಯ, ಮೊದಲು ಗುರುವಿನ ದರ್ಶನ ಮಾಡಿಕೊಂಡು ತಂದೆ ಹತ್ತಿರ ಹೋಗಿರಿ. ತಂದೆ ಹೇಳಿದ ಪ್ರಕಾರ ನಡೆದುಕೊಂಡು ಹೋದರೆ ಅಂದರೆ ನಿಮಗೆ ನಾಡ ಸಾಧನೆ ಆಗುತ್ತದೆ. ಆಗಲಿ ಅಣ್ಣ. ಜೈ ಗುರು ಸೋಮಲಿಂಗೇಶ್ವರ. ಜೈ ಗುರು ಸೋಮಲಿಂಗೇಶ್ವರ. ಅಪ್ಪ, ಅಪ್ಪ, ಬನ್ನಿರು ಮಕ್ಕಳೇ. ಬನ್ನಿರು ಮಕ್ಕಳೇ. ತಂದೆ, ನಾವು ನಾಡಿನಲ್ಲಿ ಹೋಗುತ್ತೇವೆ. ನಮ್ಮನ್ನು ಆಶೀರ್ವದಿಸಪ್ಪ ತಂದೆ. ಮಕ್ಕಳೇ, ನೀವು ನಾಡ ನೋಡಲು ಹೋಗಬೇಕಾದರೆ ಈ ವಿಜಯಪುರ ದಿಕ್ಕಿಗೆ ಮಾತ್ರ ಹೋಗಬೇಡರಿ. ಅಲ್ಲಿಯ ಪ್ರಯಾಣ ಬಹಳ ಕಠಿಣವಿದೆ. ಈ ಇನ್ನುಳಿದ ದಿಕ್ಕಿಗೆ ಬೆಳೆಯಲಿ ನಿಮ್ಮ ಪ್ರಯಾಣ. ತಂದೆ, ಈ ಪಟ್ಟಣಕ್ಕೆ ಹೋಗಬೇಡೆಂದು ಯಾಕ ಹೇಳಿದ್ರೆ ತಂದೆ? ಆ ಪಟ್ಟಣದಲ್ಲಿ ಅಂತದೇನಿದೆ ಹೇಳಿಕೊಡುವಪ್ಪ. ಕೇಳಿರಿ ಮಕ್ಕಳೇ, ಈ ವಿಜಯಪುರ ದಿಕ್ಕಿನಲ್ಲಿ ಮುಸಲ್ಮಾನರ ಆಳ್ವಿಕೆ
ಅದಕ್ಕೆ ದರ್ಪ ಹೆಚ್ಚಿದೆ. ನೀವು ಹೋದರೆ ನಿಮ್ಮ ಆಟ ಸಾಗಲಾರದು. ಮೇಲಾಗಿ ನಿಮ್ಮನ್ನು ಕೋಟೆ ಗೋಡೆ ಒಳಗೆ ಬಿಡಲಾರರು ಮಕ್ಕಳೇ. ಅಪ್ಪ ತುಯ್ನುಳಿದ ಲೆಕ್ಕಿನಲ್ಲಿ ಅಂತ ಪುಣ್ಯಾತ್ಮರು ಯಾರು ನಿಲ್ಲಿಸಿದ್ದಾರೆ ಹೇಳಿ ಕೊಡು ಅಪ್ಪ. ಕೇಳಿರಿ ಮಕ್ಕಳೇ, ಹೊಳೆನಾಡು ದಡದಲ್ಲಿ ಮಹಾನುಭಾವ ಸಂಗಮೇಶ್ವರ ಬಸವಣ್ಣ ನೀಲಮ್ಮ ಚಂದ್ರಗಿರಿ ಸೀತೆ ಮನೆ ಮುಂದೆ ಧರ್ಮರ ಕಟ್ಟಿಯಾಗಿದೆ. ಅಂತ ಸ್ಥಳದಲ್ಲಿ ಹೋದರೆ ಒಳ್ಳೆಯದು ಮಕ್ಕಳೇ. ಇಲ್ಲ ಇಲ್ಲ, ನಮಗ ಯಾವ ದಿಕ್ಕೂ ಬೇಕಾಗಿಲ್ಲ, ಯಾವ ನಾಡವೂ ಬೇಕಾಗಿಲ್ಲ. ನಾವು ಹೋಗುವ ದಿಕ್ಕು ಬಿಜಾಪುರ ದಿಕ್ಕಿಗೆ ಹೋಗುವೆ ತಂದೆ. ಮೊದಲ ನಮಗ ನಾಡ ಸಾಧನೆಯನ್ನು ಮಾಡಿಕೊಡುವಪ್ಪ. ಹೌದು ತಂದೆ, ನಮಗ ನಾಡು ಸಾಧನೆ ಬೇಕೇ ಬೇಕಪ್ಪ. ಇದು ಸತ್ಯವೇ ಸತ್ಯ. ಹೇಳಿರಿ ಮಕ್ಕಳೇ, ನಿಮಗೆ ನಾಡ ಸಾಧನವಾಗಬೇಕಾದರೆ ಹರಣದ ಕೆರೆಯಲ್ಲಿ ಪಂಚ ಪಾಂಡವರ ರಥ ಐಕ್ಯವಾಗಿದೆ. ಆ ರಥ ಮೇಲೆ ಬಿಸಬೇಕಾದರೆ ಗುರುವಿನ ಕೈಲ ಪಟ್ಟಾಭಿಷೇಕ ಕಾರ್ಯ ಮಾಡಿಕೊಂಡು ಹರಣದ ಕೆರೆಯ ಮೇಲೆ ಹೂವಿನ ಹಂದರ ಹಾಕಿ ಒಳ್ಳೆಯ ವಿಜೃಂಭಣೆಯಿಂದ ವಾಲಗ ನುಡಿಸಿರು ಮಕ್ಕಳೇ. ನಿಮಗೆ ನಾಡ ಸಾಧನೆವಾಗುವುದು ತಿಳಿಯಿತ ಮಕ್ಕಳೇ. ಆಗಲಿ ತಂದೆ, ಎಲ್ಲ ಕಾರ್ಯವನ್ನು ಮಾಡುವೆವು. ಕಲ್ಯಾಣವಾಗಲಿ, ಹೋಗಿ ಬನ್ನಿರಿ. ಜೈ ಗುರು ಸೋಮಲಿಂಗೇಶ್ವರ. ಎಲ್ಲವನ್ನು ಕಾಯ್ದು ಕಾಪಾಡುವ ಭಾರ ನಿಮ್ಮದಾಗಿದೆ ದೇವಾ. ಅಪ್ಪ ಯಾವ ವಿಚಾರ ಮಾಡುತ್ತಿರಪ್ಪ? ತಮ್ಮಂದರು ಇಲ್ಲಿಗೆ ಬಂದಿದ್ದಾರೇನಪ್ಪ? ಬಂದಿದ್ದರು ಮಗು, ನಿನ್ನ ತಮ್ಮಂದಿರು ಬಂದಿದ್ದರು. ಆದರೆ ಯಾಕೆ, ಏನಾಯ್ತು ಅಪ್ಪ? ನಿಮ್ಮ ತಮ್ಮಂದಿರು ನಾಡ ಸಾಧನೆ ಮಾಡಿಕೊಡಿ ಎಂದು ಕೇಳಿದರು ಮಗು. ಈ ವಿಜಯಪುರ ಪಟ್ಟಣವನ್ನು ಬಿಟ್ಟು ಇನ್ನುಳಿದ ದಿಕ್ಕಿಗೆ ಹೋಗರೆಂದರೆ ಕೇಳದೆ ಹಠ ತೊಟ್ಟು ಹೋದರು. ಮಾಸಿದೇಶ, ನನ್ನದೊಂದು ಮಾತು ನಡೆಸಿಕೊಡುವೇನಪ್ಪ. ಹೌದು, ಸಿದ್ಧನು ನನ್ನನ್ನು ಮುಸಲ್ಮಾನರಿಗೆ ತೋರಿಸಲು ಅವರನ್ನು ಕರೆದುಕೊಂಡು ಬರುವನು. ಆವಾಗ ನಾನು ಮಾಯದಿಂದಿರುವನು. ಅವನು ಬಂದು ತಂದೆ ಎಲ್ಲೆಂದು ಕೇಳಿದರೆ ಇಲ್ಲೆಂದು 3 ಮಾತು ಸುಳ್ಳು ಹೇಳು ಮಗು, ಸುಳ್ಳು ಹೇಳು. ಆಗಲಿ ತಂದೆ, ನಿಮ್ಮ ಹೇಳಿಕೆಯ ಪ್ರಕಾರ ಮತ್ತು ನಿಮ್ಮ ವಚನ ಪ್ರಕಾರ ನಡೆಯುತ್ತೇನೆ. ನಾನೇನು ಅರಮನೆಗೆ ಹೋಗುವೇನು ತಂದೆ. ಮಾಧುಲಿಕ, ನಿನ್ನ ತಾಯಿ ನಿನ್ನ ಹಾದಿ ಕಾಯ್ತಿರುವಳು, ನೀನಿನ್ನು ಹೋಗಬಹುದು ಮಗು.